ಸರಕಾರಿ ಹಾಗೂ ಖಾಸಗಿ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಿಬ್ಬಂದಿಗಳ ಕನಿಷ್ಠ ವೇತನಕ್ಕೆ ವೈಜ್ಞಾನಿಕ ರೂಪದ ನಿಯಮ ಜಾರಿಗೆ ತರಬೇಕು ಮತ್ತು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇರುವ 4 ಕಾರ್ಮಿಕ ಸಂಹಿತೆಗಳನ್ನು ತಡೆದು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಬೇಕೆಂದು ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕೊಡಗು ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿ ಕಚೇರಿ ಚಾಲೋ ಪ್ರತಿಭಟನೆ ನಡೆಸಿತು. ಕನಿಷ್ಠ ವೇತನ ಜಾರಿಯಾಗಲಿ. ಕಾರ್ಮಿಕರಿಗೆ ಕನಿಷ್ಠ ವೇತನಕ್ಕೆ ಹೇಳಿದಿಕ್ಕಾರ. ನವ ಗುಲಾಮಗಿರಿಗೆ ತಳ್ಳುತ್ತಿರುವ 4 ಸಂಹಿತೆಗಳು ಬೇಡವೇ ಬೇಡ. ಕಾರ್ಮಿಕರಿಗೆ ಮಾರಕವಾಗಿರುವ 4 ಸಂಹಿತೆಗಳು ಬೇಡವೇ ಬೇಡ. ಅಸಂಘಟಿತ ಕಾರ್ಮಿಕರನ್ನು ಕಾಯಂಗೊಳಿಸಲೇಬೇಕು. ನೌಕರ ಅಂಗನವಾಡಿ ಬಿಸಿಯೂಟ ಕಾರ್ಮಿಕರನ್ನು ಕನಿಷ್ಠ ವೇತನಕ್ಕೆ ಒಳಪಡಿಸಬೇಕು. ವೈಜ್ಞಾನಿಕ ಕನಿಷ್ಠ ವೇತನ ಜಾರಿಯಾಗಲಿ. ಅಸಂಘಟಿತ ಕಾರ್ಮಿಕರಿಗೆ ನ್ಯಾಯವಾದ ರೂ 36,000 ಜಾರಿಯಾಗಲಿ. ಗುತ್ತಿಗೆ ಪದ್ಧತಿ ರದ್ದಾಗಲಿ. ಜಾರಿಯಾಗಲಿ. ನೌಕರರಾದ ಅಂಗನವಾಡಿ ಬಿಸಿಯೂಟ ಕಾರ್ಮಿಕರನ್ನು ಕನಿಷ್ಠ ವೇತನಕ್ಕೆ ಒಳಪಡಿಸಬೇಕು. ಕಾರ್ಮಿಕರನ್ನು ನವ ಗುಲಾಮಗಿರಿಗೆ ಕೂಡುವ ಕೇಂದ್ರ ಸರ್ಕಾರದ 4 ಸಂಹಿತೆಗಳು ಬೇಡವೇ ಬೇಡ. ಕಾರ್ಮಿಕರನ್ನು ನವ ಗುಲಾಮಗಿರಿಗೆ ತಳ್ಳುವ 4 ಸಂಹಿತೆಗಳು ಬೇಡವೇ ಬೇಡ. 29 ಕಾನೂನುಗಳನ್ನು 4 ಸಂಹಿತೆಗಳಾಗಿ ಮಾಡಿದ ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. 29 ಕಾನೂನುಗಳನ್ನು 4 ಸಂಹಿತೆಗಳಾಗಿ ಮಾಡಿದ ಕಾರ್ಪೊರೇಟ್ಗಳ ಬಾಲಕೋಚಿಗಳಾದ ನರೇಂದ್ರ ಮೋದಿ ಕೂಟಕ್ಕೆ ಹೇಳಿದಿಕ್ಕಾರ. ಕಾರ್ಮಿಕರನ್ನು ನವೋಚಿಗಾದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಿಐಟಿಯು ಸಂಘಟನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಭರತ್ ಮಾತನಾಡಿ, ರಾಜ್ಯದಲ್ಲಿ ಬೃಹತ್ ಸಂಖ್ಯೆಯಲ್ಲಿರುವ ಅಸಂಘಟಿತ, ಸಂಘಟಿತ ಮತ್ತು ಯೋಜನಾ ಕಾರ್ಮಿಕರ ಬದುಕನ್ನು ರಕ್ಷಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇದೆ. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಸಂವಿಧಾನ ನೀಡಿರುವ ಅಧಿಕಾರವನ್ನು ರಾಜ್ಯ ಸರ್ಕಾರ ಬಳಸಿಕೊಂಡು ಇದನ್ನು ತಡೆಯಬೇಕು. ಆ ಮೂಲಕ ಸೂಕ್ತ ತಿದ್ದುಪಡಿಗಳೊಂದಿಗೆ ನಿಯಮಾವಳಿಗಳನ್ನು ರೂಪಿಸಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದಾದ್ಯಂತ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಐಟಿಯುನ ನೇತೃತ್ವದ ಒಳಗಡೆ ಇವತ್ತು 30ನೇ ತಾರೀಕು ಎಲ್ಲ ರಾಜ್ಯದ ಮುಖ್ಯ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಯನ್ನು ಮಾಡಬೇಕು ಅನ್ನತಕ್ಕಂಥ ರೀತಿಯ ತೀರ್ಮಾನ ಇತ್ತು. ಆದರೆ ಸರ್ಕಾರ ಎಚ್ಚೆತ್ತು ಇವತ್ತು ಕನಿಷ್ಠ ವೇತನವನ್ನು 22ನೇ ತಾರೀಕು ಕನಿಷ್ಠ ವೇತನದ ಪರಿಷ್ಕರಣೆಯನ್ನು 60%ಗೆ ಏರಿಸಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಸಿಐಟಿಯುನ ಬೇಡಿಕೆ ಇರತಕ್ಕಂಥದ್ದು ಒಂದು ವೈಜ್ಞಾನಿಕವಾಗಿರತಕ್ಕಂಥ ರೀತಿಯ ಕನಿಷ್ಠ ವೇತನ, ಅಂದರೆ 36,000 ಕನಿಷ್ಠ ವೇತನ ಬೇಕು ಅಂತೇಳಿ. ವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ಒಬ್ಬ ಕಾರ್ಮಿಕ ತನ್ನ ಕುಟುಂಬವನ್ನು ಇವತ್ತಿನ ಬೆಲೆ ಏರಿಕೆಗೆ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ, ಅವನ ಬದುಕು ನಡೆಸಬೇಕು ಅಂತ ಹೇಳಿದ್ರೆ ಕನಿಷ್ಠ ವೈಜ್ಞಾನಿಕವಾಗಿರ್ತಕ್ಕಂಥ 36,000 ಕನಿಷ್ಠ ವೇತನ ಬೇಕು ಅಂತೇಳಿ ಸರ್ಕಾರ ಇವತ್ತು ನಿಗದಿಪಡಿಸಿರತಕ್ಕಂಥ 60% ಅಲ್ಲ, ಸುಪ್ರೀಂ ಕೋರ್ಟಿನ ಮಾರ್ಗದರ್ಶನ ಇದೆ ರಾಜ್ಯ ಸರ್ಕಾರಕ್ಕೆ, ಹೈಕೋರ್ಟಿನ ಮಾರ್ಗದರ್ಶನ ಇದೆ. ಆ ಎರಡು ಮಾರ್ಗದರ್ಶನವನ್ನು ಕೂಡ ರಾಜ್ಯ ಸರ್ಕಾರ ಉಲ್ಲಂಘನೆ ಮಾಡಿದೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಒಂದು, ರಾಜ್ಯ ಸರ್ಕಾರ ಇವತ್ತೇನೋ 60% ಕನಿಷ್ಠ ವೇತನವನ್ನು ಏರಿಕೆ ಮಾಡಿರ್ತಕ್ಕಂಥದ್ದನ್ನು ಸಿಐಟಿಯು ಕೊಡಗು ಜಿಲ್ಲಾ ಸಮಿತಿ ಸ್ವಾಗತಿಸುತ್ತೆ ಮತ್ತು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಯಲ್ಲೇ
ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಕನಿಷ್ಠ ವೇತನ ಬೇಕು ಅನ್ನತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಯ ಮೇಲೆ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಮುಖ್ಯಮಂತ್ರಿಯವರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಅದು ಮಾತ್ರ ಅಲ್ಲ, ಇವತ್ತು ವೇತನ ಪರಿಷ್ಕರಣೆ ಮಾಡತಕ್ಕಂಥ ಸಂದರ್ಭದ ಒಳಗಡೆ ಕೊಡಗು ಜಿಲ್ಲೆಯ ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ಲಾಂಟೇಷನ್ ರಂಗದ ಒಳಗಡೆ ಇರತಕ್ಕಂಥ ಕಾರ್ಮಿಕರನ್ನು ಅದರಲ್ಲಿ ಸೇರ್ಪಡೆ ಮಾಡಲಿಲ್ಲ ಅನ್ನತಕ್ಕಂಥದ್ದು, ಅದು ಸೇರ್ಪಡೆ ಆಗಬೇಕು ಅನ್ನತಕ್ಕಂಥದ್ದು ಮಾತ್ರ ಅಲ್ಲ, ಇವತ್ತು ಏನು ಅಂಗನವಾಡಿ ನೌಕರರು ಸ್ಕೀಮ್ ನೌಕರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂದಾಗ ಒಂದು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಮಹಿಳೆಯರು ಇವತ್ತು ರಾಜ್ಯದ ಒಳಗಡೆ ಇದ್ದಾರೆ, ಜಿಲ್ಲೆಯ ಒಳಗಡೆ ಇದ್ದಾರೆ. ಅಂಗನವಾಡಿ ನೌಕರರಿರ್ಬೋದು, ಬಿಸಿ ಊಟ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು. ನಾವಿವತ್ತು ಹೇಳ್ತಾ ಇರತಕ್ಕಂಥದ್ದು ಅವರನ್ನು ಕನಿಷ್ಠ ವೇತನದ ಪರಿಧಿಗೆ ತರುವುದರ ಮುಖಾಂತರ ಅವರಿಗೂ ಕೂಡ ಕನಿಷ್ಠ ವೇತನವನ್ನು ಕೊಡಬೇಕು ಅನ್ನತಕ್ಕಂಥ ಬೇಡಿಕೆ ಇದೆ. ಅವರನ್ನು ಕನಿಷ್ಠ ವೇತನದ ಪರಿಧಿಗೆ ತರಬೇಕು ಅನ್ನತಕ್ಕಂಥ ಒಂದು ಬೇಡಿಕೆಯ ಜೊತೆಯಲ್ಲೇ ಇವತ್ತು ಕಾರ್ಮಿಕರಿಗೆ ಅತ್ಯಂತ ದೊಡ್ಡ ರೀತಿಯ ಅಪಾಯಕಾರಿಯಾಗಿರ್ತಕ್ಕಂತಹ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ಏನು 4 ಸಂಹಿತೆಗಳೇನಿದೆ ಅದು ಕಾರ್ಮಿಕರಿಗೆ ಮುಂದೆ ದೊಡ್ಡ ರೀತಿಯ ಅನಾಹುತಕ್ಕೆ ಕಾರಣ ಆಗ್ತದೆ. ಅದರಿಂದ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ 4 ಸಂಹಿತೆಗಳೇನಿದೆ ಅದು ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡಬಾರ್ದು ಅನ್ನತಕ್ಕಂತಹ ಬಹಳ ಪ್ರಮುಖವಾಗಿರತಕ್ಕಂಥ 4-5 ಬೇಡಿಕೆಗಳನ್ನು ಇಟ್ಟು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಮನವಿಯನ್ನು ಕೊಡ್ತಾ ಇದ್ದೀವಿ. ವೈಜ್ಞಾನಿಕವಾಗಿರ್ತಕ್ಕಂಥ ಕನಿಷ್ಠ ವೇತನಕ್ಕೆ ಬೇಕಾಗಿ ಮುಂದಿನ ದಿನಗಳಲ್ಲಿ ತೀವ್ರ ರೀತಿಯ ಹೋರಾಟಕ್ಕೆ ಸಂಘಟನೆ ಮುಂದಕ್ಕೆ ಹೋಗ್ತದೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭ ಸಿಐಟಿಯು ಅಧ್ಯಕ್ಷ ಎಸಿ ಸಾಬು, ಉಪಾಧ್ಯಕ್ಷ ಕೆಕೆ ಹರಿದಾಸ್, ಸರ್ಕಾರಿ ಆಸ್ಪತ್ರೆ ಸ್ವಚ್ಛತಾ ನೌಕರರ ಸಂಘದ ಅಧ್ಯಕ್ಷೆ ಎಚ್ಕೆ ಜಾನಕಿ, ಗ್ರಾಮ ಪಂಚಾಯತ್ ನೌಕರರ ಸಂಘದ ಕುಶಾಲನಗರ ತಾಲೂಕು ಕಾರ್ಯದರ್ಶಿ ಎಚ್ಎಂ ದಿನೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.